ನಮಸ್ಕಾರ. ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ಭೀಮನ ಅಮಾವಾಸ್ಯೆ. ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿನ್ಯಧೀಶ್ವರಿ ನಂದಗೋಪಸುತಂ ದೇವಿ ಪತಿಂ ಮೇ ಕುರುತೆ ನಮಃ ಪತಿಂ ಮೇ ಕುರುತೆ ನಮಃ. ಮಾಂಗಲ್ಯ ಭಾಗ್ಯ ಅನುಗ್ರಹಿಸುವ ಹೇ ಕಾತ್ಯಾಯನಿ, ಮಹಾಮಾಯೆ, ಮಹಾಯೋಗಿನಿ, ಅಧೀಶ್ವರಿ, ಸರ್ವಲಕ್ಷಣ ಸಂಪನ್ನನನ್ನು ನನಗೆ ಪತಿಯನ್ನಾಗಿ ಕರುಣಿಸೆಂದು ನಿನ್ನನ್ನು ಪ್ರಾರ್ಥಿಸಿ ನಮಸ್ಕರಿಸುತ್ತೇನೆ. ನಮಸ್ತೆ ಲೋಕಜನನಿ, ನಮಸ್ತೆ ಶಿವವಲ್ಲಭೆ, ಹರಕಾಂತೆ ನಮಸ್ತೆಸ್ತು, ತ್ರಾಹಿ ಮಾಂ ದುಃಖಸಾಗರಾತ್, ತ್ರಾಹಿ ಮಾಂ ದುಃಖಸಾಗರಾತ್. ಲೋಕಕ್ಕೆ ಮಾತೆಯಾದ ಪರಶಿವನ ಮಡದಿಯಾದ ಹೇ ಪಾರ್ವತೀದೇವಿ, ನಮ್ಮನ್ನು ದುಃಖ ಸಾಗರದಿಂದ ಪಾರು ಮಾಡೆಂದು ನಮಸ್ಕರಿಸುವೆ. ಪ್ರತಿ ಹೆಣ್ಣು ಮಕ್ಕಳು, ಮದುವೆಯಾಗದವರು, ಮದುವೆಯಾದವರು ಎಲ್ಲರೂ ಕೂಡ ಈ ಭೀಮನ ಅಮಾವಾಸ್ಯೆಯ ವ್ರತವನ್ನು ಮಾಡುವರು, ಪೂಜೆಯನ್ನು ಮಾಡಿ ಅವಳ ಆಶೀರ್ವಾದವನ್ನು ಬೇಡುವರು. ಭೀಮನ ಅಮಾವಾಸ್ಯೆಯ ಒಂದು ಹಾಡು. ಶಕ್ತಿ ಗಣೇಶನ ಭಕ್ತಿಯಲ್ಲಿ ಬಲಗೊಂಡು ಭಕ್ತಿಪೂರ್ವಕವಾಗಿ ಕಥೆಯ ಕೇಳಿ, ಮುತ್ತೈದೆ ತನಗಳ ಶರಗೊಡ್ಡಿ ಬೇಡುವೆ, ಅರ್ಥಿಯಿಂದಲಿ ನೋವೆ ತೊಡಗಿದರು ಜ್ಯೋತಿಗೆ ಸಕಲ ಸನ್ಮತಿಗೆ. ಕತ್ಲರಾಯನ ಹೊಟ್ಟೆಯಲ್ಲಿ ಪುತ್ರ ಹುಟ್ಟಿದನೆಂದು ವಿಪ್ರಸುರರೆಲ್ಲ ನೆರೆದರಾಗ, ಅರ್ಥಿಯಿಂದಲಿ ಹೋಗಿ ಜಾತಕವನ್ನು ಬರೆಸಿ ಇಟ್ಟರು ಕಾಳಿಂಗನೆಂಬ ಹೆಸರು ಜ್ಯೋತಿಗೆ ಸಕಲ ಸನ್ಮತಿಗೆ. ಕತ್ಲರಾಯನ ಮಗ ಕಾಳಿಂಗರಾಯನು ಅರ್ಥಿಯಿಂದ ಬೇಟೆಗೆ ಹೋದನು, ಚಿತ್ರದ ಹುಲಿ ಕಂಡು ಮೂರ್ಛೆಗೈದನು, ಮಾತಾಪಿತೃಗಳು ನೆರೆದರಾಗ ಜ್ಯೋತಿಗೆ ಸಕಲ ಸನ್ಮತಿಗೆ. ಪಟ್ಟವಾಳಿಯ ಶರಗಿಲೆ 10,000 ಹೊನ್ನ ಕಟ್ಟಿದರು ಆ ಕ್ಷಣದೊಳಗೆ, ಸತ್ತ ಶವಕ್ಕೆ ಹೆಣ್ಣು ಕೊಟ್ಟಿರಿ ಎನ್ನುತ್ತಲಿ ಪಟ್ಟಣದೊಳಗೆಲ್ಲ ಸಾರಿದರು ಜ್ಯೋತಿಗೆ ಸಕಲ ಸನ್ಮತಿಗೆ. ಅಣ್ಣ ಅತ್ತಿಗೆ ಬಳಿಯಲಿ ಕನ್ನಿಕೆಯನ್ನು ಬಿಟ್ಟು ಪುಣ್ಯ ಪುರುಷರು ಕಾಸಿಗೆ ಹೋದರು, ಮಾನ್ಯರ ಮಗತ ಮೂರ್ಛೆಗೈದನು, ಕನ್ನಿಕೆಯನ್ನು ಕೊಡು ಎಂದು ಕೇಳಿದರು ಜ್ಯೋತಿಗೆ ಸಕಲ ಸನ್ಮತಿಗೆ. ಅಣ್ಣ ಅತ್ತಿಗೆ ಕೂಡಿ ಆಲೋಚನೆಯ ಮಾಡಿ ಕನ್ನಿಕೆಯ ಧಾರೆಯ ನೆರೆಯೋಣೀಗ, ಬಣ್ಣ ಬಂಗಾರವು ಹೊನ್ನಿನ ಜಾಳಿಗೆ, ಕನ್ನೆಗೆ ಸಹಿತ ನಮಗಿವದು ಜ್ಯೋತಿಗೆ ಸಕಲ ಸನ್ಮತಿಗೆ. ಆಗ ತಾಳಿಯ ತಂದು ಬೇಗ ಕಂಕಣ ಕಟ್ಟಿ ಶೀಘ್ರದಿಂದಲಿ ಧಾರೆ ಎರೆದರು, ವೇಳೆ ಮೀರಿತೆಂದು ಹೊತ್ತಾಗಿ ಒಯ್ದರು ಭಾಗೀರಥಿಯ ದಡದ ಮೇಲೆ ಜ್ಯೋತಿಗೆ ಸಕಲ ಸನ್ಮತಿಗೆ. ಕಾಳೆಂಬ ಕತ್ತಲೆ ಭೋರೆಂಬ ಮಳೆ ಬಂದು ಅರಣ್ಯದಲ್ಲಿ ಒಯ್ದು ನಿಲ್ಲಿಸಿದರು, ನಾರಿಯೇ ನಿನ್ನ ಗಂಡನ ಕಾಯ್ದುಕೋ ಎಂದು ಬೇಗನೆ ನಾರಿಯರು ತಿರುಗಿದರು ಜ್ಯೋತಿಗೆ ಸಕಲ ಸನ್ಮತಿಗೆ. ಅಂದ ಮಾತನು ಕೇಳಿ ನೊಂದು ತನ್ನ ಮನದೋಳು ಇಂದಿರಾ ಪತಿಯೇ ಗತಿಯನ್ನುತ್ತ, ತಂದೆ ತಾಯಿಗಳನ್ನು ಮನದೋಳು ನೆನೆಯೂತ ರಂಬೆ ಅತಿ ದುಃಖವ ಪಡುತ್ತಿದ್ದಳು ಜ್ಯೋತಿಗೆ ಸಕಲ ಸನ್ಮತಿಗೆ. ಒಂದು ಗಲ್ಲದಲ್ಲಿ ಹಾಲು, ಒಂದು ಗಲ್ಲದಲ್ಲಿ ಬೆಣ್ಣೆ, ಕಂದಮ್ಮ ನಿನಗೇಕೆ ಕಡು ದುಃಖವು, ರಂಭೆ ನಮ್ಮ ಮಂದಿರಕ್ಕೆ ಬಾಬಾ ಎನ್ನುತ್ತಲಿ ಚಂದದಿ ಮಾವಯ್ಯ ಕರೆದನಾಗ ಜ್ಯೋತಿಗೆ ಸಕಲ ಸನ್ಮತಿಗೆ.
ರೊಕ್ಕ ಕಾಸೆ ಮಾಡಿ ಕೊಟ್ಟರು ನಮ್ಮವರು, ಮತ್ತೆ ಆ ಊರಿಗೆ ಹೋಗೇನೆಂದಳು. ಅಟ್ಟುಂಬ ಅಡವಿಯಲ್ಲಿ ಚಿತ್ತದೊಲ್ಲಭನ ಹತ್ತಿಲೆ ಇದ್ದು ನಾ ಕಾಯ್ದು ಕೊಂಬೆ, ಜ್ಯೋತಿಗೆ ಸಕಲ ಸನ್ಮತಿಗೆ. ಅಂದ ಮಾತನು ಕೇಳಿ ಅತಿ ಕ್ಲೇಶ ಪಡುತ್ತಲಿ ಬಂದ ಭೂಪನು ತನ್ನ ಅರಮನೆಗೆ. ಅಂದು ದಯವಾಗಲು ರಂಭೆಯರ ಮಕ್ಕಳು ಚಂದದ ಪುಷ್ಪಗಳ ತರ ನಡೆದರು, ಜ್ಯೋತಿಗೆ ಸಕಲ ಸನ್ಮತಿಗೆ. ರಾಯನ ಮಡದಿ ಭೂದೇವನ ಕಿರಿತಂಗಿ ನೀರ ದಡದಲ್ಲಿ ಕುಳಿತಿದ್ದಳು. ಬಾಹುಬಾಲೆಯರೂರೊಳಗಿನ ಸುದ್ದಿ ಏನು ಇದೆಂದು ಕೇಳಿದಳು, ಜ್ಯೋತಿಗೆ ಸಕಲ ಸನ್ಮತಿಗೆ. ಆಷಾಢ ಮಾಸದಲ್ಲಿ ಈ ವ್ರತವ ಮಾಡಲು ಶ್ರೀಶನೊಲುಮೆಯು ನಮಗಾಗುವುದು. ಪೋಷಿಸಿ ಪತಿಯ ಚಿರಾಯು ಮಾಡುವೆನೆಂದು ತೋಷದಿ ಬಾಲೆಯರು ಹೇಳಿದರು, ಜ್ಯೋತಿಗೆ ಸಕಲ ಸನ್ಮತಿಗೆ. ಊರೊಳಗೆಲ್ಲ ಠಾಣ ದೀವಿಗೆ ನೋವಿನೂಲಬೇಕೆಂಬ ಸಂಭ್ರಮದಿ, ಗೋಗಳ ಕಾಯ್ಕೊಂಡು ಹೂಗಳ ಕೊಯ್ಕೊಂಡು ಭೋರೆಂದು ನಾರಿಯರು ತೆರಳಿದರು, ಜ್ಯೋತಿಗೆ ಸಕಲ ಸನ್ಮತಿಗೆ. ಅಂದ ಮಾತನು ಕೇಳಿ ಅತಿ ಹರುಷವ ತಾಳಿ ಬಂದಳು ಭಾಗೀರಥಿ ನದಿಯೊಳಗೆ. ಮಿಂದು ಮಡಿಯನುಟ್ಟು ಸಂದೇಹವಿಲ್ಲದೆ ಚಂದದಿ ನಡೆದಳು ಶವ ಬಿದ್ದ ಸ್ಥಳಕ್ಕೆ, ಜ್ಯೋತಿಗೆ ಸಕಲ ಸನ್ಮತಿಗೆ. ಸಿದಿಗೆಯನ್ನು ಮುರಿದು ಠಾಣ ದೀವಿಗೆಯನ್ನು ಮಾಡಿ, ಶೀಘ್ರದಿ ಮಳಲ ಮುಟ್ಟಿಗೆಯ ಮಾಡಿ, ನಾರು ಬತ್ತಿಯ ಮಾಡಿ ನೀರು ಎಣ್ಣೆಯ ಮಾಡಿ, ತಾನಲ್ಲಿ ಗೌರಿಯನು ತಳಾಗ, ಜ್ಯೋತಿಗೆ ಸಕಲ ಸನ್ಮತಿಗೆ. ಊರೊಳಗೆಲ್ಲ ಠಾಣ ದೀವಿಗೆ ನೋಡಿ ಅಣ್ಣಯ್ಯ ಭಂಡಾರವ ನೊಡೆದು ಕೊಟ್ಟ, ನನ್ನ ಭಂಡಾರವ ನೊಡೆಯುವರಾರೆಂದು ತುಂಬಿದಳು ನಾರಿಯರಳೆಗಣ್ಣು, ಜ್ಯೋತಿಗೆ ಸಕಲ ಸನ್ಮತಿಗೆ. ನಂದಿಯ ನೇರಿಕೊಂಡು ಕೆಂಜೆಡೆ ಧರಿಸಿದ ಚಂದ್ರಶೇಖರ ಪಾರ್ವತಿ ಬಂದರು. ತಂಗಿದು ಏನೆಂದು ಚಂದದಿ ಹೇಳೆನಲು ಇಂದಿನ ವ್ರತವಿದೆಂದು ಅರುಹಿದಳು, ಜ್ಯೋತಿಗೆ ಸಕಲ ಸನ್ಮತಿಗೆ. ಪಾರ್ವತಿಯು ವ್ರತವನ್ನು ಹೇಳಿದಳು, ಮಹಾದೇವ ಭಂಡಾರ ಒಡೆದು ಕೊಟ್ಟ, ತಂದು ಕಮಂಡಲುದಕ ಸಿಡಿಸಲು ಭೂಮಂಡಲಪತಿ ಮೈ ಮುರಿದು ಎದ್ದನು, ಜ್ಯೋತಿಗೆ ಸಕಲ ಸನ್ಮತಿಗೆ. ಕಣ್ಣು ತೆರೆದು ನೋಡಿ ಕನ್ನೆ ನೀದಾರು, ಹೆಣ್ಣೆ ನೀದಾರ ಮಗಳೆಂದರು. ಹೊನ್ನಿಗಾಸಿ ಮಾಡಿ ಕೊಟ್ಟವರು ನಮ್ಮವರು, ನಿಮ್ಮವರು ಧಾರೆಯನು ಎರೆದರು, ಜ್ಯೋತಿಗೆ ಸಕಲ ಸನ್ಮತಿಗೆ. ಕನ್ನೆಯ ನುಡಿ ಕೇಳಿ ಘನ್ನ ಹರುಷದಿಂದ ನಿನ್ನ ಪುಣ್ಯದಿನ ಉಳಿದೆಂದೇನು. ಮಾನ್ಯರ ವಚನ ಕೇಳಿ ನಿಮ್ಮ ಹಿರಿಯರ ಪುಣ್ಯ ಇನ್ನೂ ಈ ಕಾಲ ಒದಗೀತೆಂದಳು, ಜ್ಯೋತಿಗೆ ಸಕಲ ಸನ್ಮತಿಗೆ. ನಾರಿ ಪುರುಷರು ಆನಂದದಿಂದ ಇರುತ್ತಿರಲು ಗೋವು ಕಾಯುವ ಮಕ್ಕಳು ಕಂಡರು. ಬೇಗನೆ ಬಂದು ರಾಯ ನಿನ್ನಯ ಮಗ ಸೊಸೆ ನೀರ ದಡದಲ್ಲಿ ಆನಂದದಿಂದ ಇರುತ್ತಿಹರು, ಜ್ಯೋತಿಗೆ ಸಕಲ ಸನ್ಮತಿಗೆ. ಅಂದ ಮಾತು ಕೇಳುತ್ತ ಭೂಪತಿಯು ತಾನು ಪ್ರೇಮಾಶ್ರುಗಳ ಚಲ್ಲಿ ಹೀಗೆಂದನು, ಸ್ವಾಮಿ ಶ್ರೀಹರಿಯ ದಯ ನಮಗಾಯಿತೆನುತ್ತಲಿ ಮತ್ತೆ ಬ್ರಾಹ್ಮಣರ ಸಹಿತ ತಾ ಬಂದನು, ಜ್ಯೋತಿಗೆ ಸಕಲ ಸನ್ಮತಿಗೆ. ಪುತ್ರ ಸೊಸೆಯ ನೋಡಿ ಅತ್ಯಂತ ಹರುಷದಿ ಚಿತ್ರದೊಳಗೆ ನಲಿಯುತ್ತಿದ್ದನು. ಮತ್ತೆ ನಮ್ಮ ಹಿರಿಯರ ದಯವು ಇದು ಎನ್ನುತ್ತಲಿ ಲಕ್ಷ ಗೋದಾನಗಳನ್ನು ಕೊಟ್ಟನು, ಜ್ಯೋತಿಗೆ ಸಕಲ ಸನ್ಮತಿಗೆ. ಅತ್ತೆ ಮಾಮ ಸುತ್ತ ಬಳಗವು ಬಂದು, ಹತ್ತಿರ ಇದ್ದ ಗೆಳತಿಯರು ಬಂದು, ಸತ್ತಾತನು ಹೇಗೆ ಬದುಕಿದನೆಂದು ಆಶ್ಚರ್ಯಪಟ್ಟು ಕೇಳಿದರು, ಜ್ಯೋತಿಗೆ ಸಕಲ ಸನ್ಮತಿಗೆ. ತಂದೆ ತಾಯಿ ಬಂಧು ಬಳಗವು ಬಂದು, ರಂಭೆ ಗೆಳತಿಯರೆಲ್ಲ ಬಂದು, ಇಂದು ಸತ್ತಾತನು ಹ್ಯಾಂಗೆ ಬದುಕಿದನೆಂದು ಸಂಭ್ರಮಾಶ್ಚರ್ಯದಿ ಕೇಳಿದರು, ಜ್ಯೋತಿಗೆ ಸಕಲ ಸನ್ಮತಿಗೆ.
ಏನು ನೋವಿಯ ನೂತಿ ಏನು ಬಾಗಿಣ ಕೊಟ್ಟಿ ಮಾವಯ್ಯ ಸೊಸೆಯನ್ನು ಕೇಳಿದನು. ಆಷಾಢ ಮಾಸದಲ್ಲಿ ಅಮಾವಾಸ್ಯೆ ದಿನದಲ್ಲಿ ದಿವಸಿ ಗೌರಿಯ ನೂತೆ ನಾನು, ಜ್ಯೋತಿಗೆ ಸಕಲ ಸನ್ಮತಿಗೆ. ಕಂದ ಸೊಸೆಯನು ಅಂದಣವನೇರಿಸೆ ಬಂದರು ಬಹಳ ಸಂಭ್ರಮದಲ್ಲಿ. ತಂದೆ ತಾಯಿಗಳು ಹಿಂದಿನ ವಾರ್ತೆಯ ಕೇಳಿ ಆನಂದದಿ ನಂದಗೆ ಹರಿಸಿದರು, ಜ್ಯೋತಿಗೆ ಸಕಲ ಸನ್ಮತಿಗೆ. ಅಷ್ಟು ಜನರ ಸಹಿತ ಪಟ್ಟಣವನು ಪೊಕ್ಕು ಶ್ರೇಷ್ಠ ಸಿಂಹಾಸನವನೇರಿದನು. ಪಟ್ಟಗಟ್ಟಲು ರಾಜ ಅಷ್ಟು ಜನರಿಗೆ ಉಡುಗೊರೆ ಕೊಟ್ಟು ಸಂತೋಷದಿ ಆರತಿಯ ಬೆಳಗಿದರು, ಜ್ಯೋತಿಗೆ ಸಕಲ ಸನ್ಮತಿಗೆ. ಅಣ್ಣ ಅತ್ತಿಗೆಯರು ಖಿನ್ನ ಮನದಿ ಪೋಗೆ ಮನ್ನಿಸಿ ಅವರಿಗಾದರಿಸುತ್ತಲಿ, ಎನ್ನ ದೈವಕ್ಕೆ ನೀವಿನ್ನೇನು ಮಾಡುವಿರಿ ಅನ್ನುತ್ತ ಅವರ ತೋಷಿಸುತ್ತಿದ್ದಳು, ಜ್ಯೋತಿಗೆ ಸಕಲ ಸನ್ಮತಿಗೆ. ಪತಿವ್ರತ ಸ್ತ್ರೀಯರಿಗತಿ ಕ್ರೋಧವಿಲ್ಲೆಂದು ಪೃಥ್ವಿಯೊಳಗಿನ ಜನರು ಪೊಗಳಿದರು. ಸತಿಪತಿಯರು ಕೂಡಿ ಹಿತದಿ ರಾಜ್ಯವನಾಳಿ ಕ್ಷಿತಿಸುರರ್ಚಿಸಿ ಸನ್ಮತಿ ಪಡೆದರು, ಜ್ಯೋತಿಗೆ ಸಕಲ ಸನ್ಮತಿಗೆ. ಅಡವಿ ಅರಣ್ಯಕ್ಕಾಗಿ ಹೋಗಿ ಕಡೆಯಿಲ್ಲದೆ ರಥವಾರಿ ಮೃಡ ಪಾರ್ವತಿ ಬಂದು ವರ ಕೊಟ್ಟರು. ದೃಢಮನದಲ್ಲಿ ಪಾರ್ವತಿಯು ನೂತ ನೋವಿಯ ಪೊಡವಿಯೊಳಗೆಲ್ಲ ಆಗಲಿ ನೋವಿ, ಜ್ಯೋತಿಗೆ ಸಕಲ ಸನ್ಮತಿಗೆ. ಜ್ಯೋತಿಗೆ ಸಕಲ ಸನ್ಮತಿಗೆ. ದಿವಸಿ ಗೌರಿ ಹಾಡು ಸಂಪೂರ್ಣಂ. ಪುಣ್ಯಮೂರ್ತಿಯಾದ ಲೋಕಕ್ಕೆ ಜನನಿಯಾದ ಎಲ್ಲರಿಗೂ ಮಂಗಳವನ್ನುಂಟು ಮಾಡುವ ಶಂಕರನ ಪತ್ನಿ ಗೌರಿದೇವಿಗೆ ನಮಸ್ಕರಿಸುವೆ. ಈ ದಿವಸಿ ಅಮಾವಾಸ್ಯ ಪೂಜೆಗೆ ಒಂದು ಕಥೆ ಇದೆ, ಜ್ಯೋತಿರ್ಭೀಮೇಶ್ವರ ಕಥೆ ಅಂತ. ಮದುವೆಯಾದ ಮೇಲೆ 10 ವರ್ಷ ಈ ದಿವಸಿ ಅಮಾವಾಸ್ಯೆ ಪೂಜೆ ಮಾಡ್ತಾರಲ್ಲ, ಆಗ ಈ ಅಮಾವಾಸ್ಯೆ ಈ ಪೂಜೆಯನ್ನು ಮಾಡಿದ ಮೇಲೆ ಈ ಕಥೆಯನ್ನು ಕೇಳಬೇಕು. ನೈಮಿಷಾರಣ್ಯದಲ್ಲಿ ಶೌನಕಾದಿ ಮಹಾಮುನಿಗಳ ಅತಿಥಿಯಾಗಿ ಒಂದು ಸಾರಿ ಸೂತ ಪುರಾಣಿಕರು ಬರ್ತಾರೆ. ಆಗ ಶೌನಕಾದಿ ಮಹಾಮುನಿಗಳು ಕೇಳ್ತಾರೆ, ಮಹಾತ್ಮರೇ, ಸ್ತ್ರೀಯರು ದೀರ್ಘ ಸುಮಂಗಲಿಯರಾಗಿ ಎಲ್ಲ ಸಂಪತ್ತನ್ನು ಪಡೆದು ತನ್ನ ಪತಿಯೊಂದಿಗೆ ಸುಖವಾಗಿ ಬಹಳ ವರ್ಷಗಳ ಕಾಲ ಬಾಳುವಂಥ ಒಂದು ವ್ರತ ಇದ್ದರೆ ಹೇಳ್ರಿ ಅಂತ ಕೇಳ್ತಾರೆ. ಆಗ ಸೂತ ಪುರಾಣಿಕರು ಹೇಳ್ತಾರೆ, ಹಿಂದೆ ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹು ಅಂತ ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ ಒಬ್ಬ ಮಗ ಸುಂದರವಾಗಿ ಸದ್ಗುಣವಾಗಿ ಮತ್ತು ವಿನಯಶೀಲ ಎಲ್ಲ ಇರ್ತಾನೆ. ಆದರೆ ಅವನು ಯುವಕ ಇರುವಾಗಲೇ ಮರಣ ಹೊಂದುತ್ತಾನೆ, ಅಂದರೆ ಸತ್ತು ಹೋಗಿಬಿಡ್ತಾನೆ. ರಾಜಗೆ ಬಹಳ ದುಃಖ ಆಗ್ತದೆ. ಇದ್ದ ಒಬ್ಬ ಮಗ ಹೋಗ್ಬಿಟ್ಟ, ನನಗೆ ನನ್ನ ಪಿತೃಗಳಿಗೆ ಯಾರು ಸದ್ಗತಿಯನ್ನು ಕೊಡ್ತಾರೆ ಅಂತ ಬಹಳ ದುಃಖ ಪಡ್ತಾನೆ. ಇದಕ್ಕೆ ಏನು ದಾರಿ ಅಂದರೆ, ಈ ಸತ್ತು ಹೋಗಿರುವ ನನ್ನ ಮಗನಿಗೆ ಮದುವೆ ಮಾಡಿದರೆ ಆ ಹೆಣ್ಣಿನ ಮೂಲಕ ನನ್ನ ಪಿತೃಗಳಿಗೆ ಸದ್ಗತಿ ಒದಗಬಹುದು ಎಂದು ಯೋಚಿಸಿ ಕೂಡಲೇ ಅವನು ಡಂಗುರ ಹೊಡೆಸ್ತಾನೆ. ಯಾರಾದರೂ ನನ್ನ ಮಗನಿಗೆ, ಮೃತವಾದ ನನ್ನ ಮಗನಿಗೆ ಹೆಣ್ಣು ಕೊಟ್ಟರೆ ಅವರಿಗೆ ಯಥೇಚ್ಛವಾಗಿ ಧನ ಕನಕ ಎಲ್ಲ ಕೊಡ್ತೀನಿ ಅಂತ ಡಂಗುರ ಹೊಡೆಸ್ತಾನೆ. ಆಗ ಆ ಊರಿನ ಹತ್ತಿರ ಒಬ್ಬ ಬಡ ಬ್ರಾಹ್ಮಣ, ಸುಸಂಸ್ಕೃತ ಇರ್ತಾನೆ, ವೇದಶಾಸ್ತ್ರ ಪಾರಂಗತ ಇರ್ತಾನೆ. ಆದರೆ ಅವನಿಗೆ ಪೂರ್ವಜನ್ಮದ ಕರ್ಮದಿಂದ ಬಹಳ ದಟ್ಟ ದಾರಿದ್ರ್ಯನಾಗಿರ್ತಾನೆ. ಮನೆ ತುಂಬ ಹೆಣ್ಮಕ್ಕಳು. ಬಡತನದಿಂದ ಬಳಲಿದ್ದ ಒಬ್ಬಾತ ಹೇಳ್ತಾನೆ, ಇಷ್ಟು ಮಕ್ಕಳಿದ್ದಾರೆ, ಒಬ್ಬಳನ್ನಾದರೂ ಆ ರಾಜಕುಮಾರನಿಗೆ ಧಾರೆ ಎರೆದು ಕೊಡಬೇಕು, ನನ್ನ ಬಡತನನೂ ನೀಗ್ತದಲ್ಲ ಅಂತ ಯೋಚನೆ ಮಾಡ್ತಾನೆ. ಆಗ ತನ್ನ ಮಕ್ಕಳಲ್ಲಿ ಒಬ್ಬಳಾದ ಸುಶೀಲೆ ಅಂತ ಒಬ್ಬ ಮಗಳನ್ನು ಆ ಸತ್ತ ರಾಜಕುಮಾರನಿಗೆ ಧಾರೆ ಎರೆದು ಕೊಡ್ತಾನೆ. ಆ ಬಡ ಬ್ರಾಹ್ಮಣನಿಗೆ ಅಪಾರ ಧನ ಕನಕ ಸಿಗ್ತದೆ, ರಾಜನ ಇಷ್ಟಾರ್ಥನೂ ನೆರವೇರ್ತದೆ. ಮದುವೆಯಾದ ನಂತರ ರಾಜಕುಮಾರನ ಶವವನ್ನು ಸ್ಮಶಾನಕ್ಕೆ ತಗೊಂಡು ಹೋಗ್ತಾರೆ. ಅಲ್ಲಿ ದಹನ ಕ್ರಿಯೆಗೆ ಎಲ್ಲ ಏರ್ಪಾಡು ಮಾಡಿ ಸೊಸೆಯನ್ನು ಕರೆದು ಅವಳಿಗೆ ಇದಕ್ಕೆ ಚಿತೆಗೆ ನೀನೇ ಬೆಂಕಿ ಇಡಮ್ಮ ಅಂತ ಹೇಳ್ತಾನೆ. ಆದರೆ
ಮಂಗಳ ದ್ರವ್ಯಗಳಿಂದ ಎಲ್ಲ ಸಕಲ ಆಭರಣಗಳಿಂದ ಅವಳು ಶೋಭಿತಳಾಗಿ ಪರಿಶುದ್ಧಳಾಗಿರ್ತಾಳೆ. ಆ ಸೊಸೆ ಭಕ್ತಿಯಿಂದ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ನಿರ್ವಿಕಾರ ಅಂದರೆ ಎಲ್ಲ ಮುಗ್ದೋಯ್ತಲ್ಲ ಅಂತ ಯಾವುದೇ ಯೋಚನೆ ಮಾಡದೆ ಆ ಚಿತೆಗೆ ಅಗ್ನಿಸ್ಪರ್ಶ ಮಾಡ್ತಾಳೆ. ಆದರೆ ಆ ಭಗವಂತನ ಲೀಲೆ, ಅವನ ಚಿತ್ತ ಏನು ಇದೆಯೋ ಗೊತ್ತಿಲ್ಲ. ಆ ಕ್ಷಣಕ್ಕೆ ಜೋರಾಗಿ ಮಳೆ ಬರ್ತದೆ. ಚಿತೆಯು ಬೆಂಕಿ ಆರಿ ಹೋಗ್ತದೆ. ಸೂರ್ಯ ಮುಳುಗ್ತಾನೆ. ಆಷಾಢ ಮಾಸ ಅಮಾವಾಸ್ಯೆ, ಜೋರು ಮಳೆ ಬರ್ತದೆ. ಎಲ್ಲ ಕಡೆಗೂ ಪ್ರವಾಹ ಆಗ್ತದೆ. ಎಲ್ಲೆಲ್ಲೂ ಕತ್ತಲು. ರಾಜ ತನ್ನ ಕಾರ್ಯ ಮುಗೀತು ಅಂತ ತನ್ನ ಪರಿವಾರದೊಂದಿಗೆ ಅರಮನೆಗೆ ಹೋಗಿಬಿಡ್ತಾನೆ. ಅದೇ ದಿನ ಆ ಪುಟ್ಟ ಬಾಲೆ ಪತಿಯ ಶವವನ್ನು ಹೇಗೆ ಬಿಟ್ಟು ಹೋಗೋದು ಅಂತ ಅಲ್ಲೇ ಕೂತ್ಕೋತಾಳೆ. ಅವಳಿಗೆ ಹೆದರಿಕೆ ಆಗ್ತದೆ. ಕಣ್ಣೀರಿಡ್ತಾಳೆ. ಭಗವಂತಗೆ ಪ್ರಾರ್ಥನೆ ಮಾಡ್ತಾಳೆ. ಹೇ ಭಗವಂತ, ನಿನ್ನ ಕರುಣೆಯಿಂದ ಮಾರ್ಕಂಡೇಯ ಚಿರಂಜೀವಿಯಾಗಿದ್ದಾನೆ. ಚವನ ಮಹರ್ಷಿಗಳು ದೀರ್ಘಾಯುಷ್ಯವನ್ನು ಪಡೆದರು. ರತಿ ಮನ್ಮಥರು ಪುನರ್ಜೀವನವನ್ನು ಪಡೆದರು. ಶ್ವೇತವಾಹನ ಪೂರ್ಣಾಯುಷ್ಯವನ್ನು ಪಡೆದನು. ಅಗ್ನಿಯ ಪತ್ನಿಯರಾದ ಸ್ವಾಹ ಸ್ವಧಾ ಇಬ್ಬರು ಸುಮಂಗಲಿಯರಾಗಿ ಪುತ್ರರನ್ನು ಪಡೆದರು. ಹೀಗಿರುವಾಗ ನಾನೇನು ಪಾಪ ಮಾಡಿದ್ದೀನಿ? ನನಗೆ ಯಾಕೆ ಇಂಥ ಘೋರ ಶಿಕ್ಷೆ? ನೀನು ದಯಾಮಯ, ನನ್ನನ್ನು ಅನಾಥಳನ್ನಾಗಿ ಮಾಡಿದೆ. ಈಗ ನಿನ್ನ ಕೃಪಾಕಟಾಕ್ಷವನ್ನು ತೋರಿ ನನ್ನನ್ನು ಕಾಪಾಡು ಅಂತ ಕಣ್ಣೀರಿಡ್ತಾ ಭಕ್ತಿಯಿಂದ ಬಗೆ ಬಗೆಯಾಗಿ ಬೇಡಿಕೊಳ್ತಾಳೆ. ಆಗ ಕರುಣಾಮಯನಾದ ಪರಮೇಶ್ವರ ತನ್ನ ಸತಿ ಪಾರ್ವತಿ ಜೊತೆಗೆ ಪ್ರತ್ಯಕ್ಷನಾಗಿ, ಚಿಂತಿಸಬೇಡ ಮಗಳೇ, ನಿನ್ನ ಕೋರಿಕೆಯಂತೆ ಸಂಪತ್ತನ್ನು ಸೌಭಾಗ್ಯವನ್ನು ನೀಡುವಂಥ ಒಂದು ವ್ರತ ಇದೆ. ಅದನ್ನೇ ನಿನಗೆ ಹೇಳ್ತೀನಿ. ಇದರಿಂದ ನೀನು ಭಕ್ತಿಯಿಂದ ಈ ವ್ರತವನ್ನು ಮಾಡು, ನೀನು ಸಕಲ ಸಂಪತ್ತನ್ನು ಹೊಂದುವೆ ಅಂತ ಹೇಳ್ತಾನೆ. ಈ ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನ ನಾವು ಭೀಮನ ಅಮಾವಾಸ್ಯೆ ಅಂತ ಪೂಜೆ ಮಾಡ್ತೀವಲ್ವ, ಆ ದಿವಸ ಮಂಗಳ ಸ್ನಾನವನ್ನು ಮಾಡಿ ಪೂಜಾ ಸ್ಥಳವನ್ನು ಸ್ವಚ್ಛವಾಗಿ ಮಾಡಿ ರಂಗೋಲಿ ಹಾಕಿ ಅದರ ಮೇಲೆ ಅಕ್ಕಿ ತುಂಬಿದ ಒಂದು ತಟ್ಟೆಯ ಮೇಲೆ ಒಂದು ತುಪ್ಪದ ದೀಪ ಮತ್ತು ಒಂದು ಎಣ್ಣೆಯ ದೀಪ, ಹೀಗೆ 2 ದೀಪಸ್ತಂಭವನ್ನು ಇಟ್ಟು ನನ್ನನ್ನು ಆವಾಹನೆ ಮಾಡಬೇಕು. ಇದರಲ್ಲಿ ಅಷ್ಟಮೂರ್ತಿಗಳು ನೆಲೆಸಿರುತ್ತಾರೆ. ಜ್ಯೋತಿರ್ಮಯವಾದ ನನಗೆ ಭೀಮೇಶ್ವರ ಅಂತ ಹೆಸರು. ಚಂದ್ರ ನನಗೆ ಪ್ರಿಯನಾದವನು, ತಲೆಯಲ್ಲಿಯೇ ಧರಿಸಿದ್ದೇನೆ. ಚಂದ್ರನನ್ನು ಜ್ಯೋತಿ ಸ್ವರೂಪನೆಂದು, ನನ್ನನ್ನು ಮಹಾಲಿಂಗ ಸ್ವರೂಪನೆಂದು ತಿಳಿದು ಭಕ್ತಿಯಿಂದ ಪೂಜೆ ಮಾಡು, ಆರಾಧನೆ ಮಾಡು. ಈ ವ್ರತದ ನಿಯಮಗಳನ್ನು ತಿಳಿಸಿ ಪರಮೇಶ್ವರ ಅಂತರ್ಧಾನನಾಗ್ತಾನೆ. ಆಗ ಅವಳು ಸುತ್ತಲೂ ನೋಡುತ್ತಾಳೆ. ಎಲ್ಲಿಂದ ಅಕ್ಕಿ ತುಂಬಿದ ತಟ್ಟೆ ತರಬೇಕು, ಎಲ್ಲಿಂದ 2 ಕಂಬ ತಂದು ಎಣ್ಣೆ ತುಪ್ಪದ ದೀಪ ಮಾಡಬೇಕು ಯೋಚನೆ ಮಾಡದೆ ತಕ್ಷಣ ಮಣ್ಣಿನಲ್ಲಿ 2 ದೀಪದ ಕಂಬಗಳನ್ನು ಮಾಡ್ತಾಳೆ. ಅರಳಿ ಎಲೆ ಮತ್ತು ಅದರ ಕಾಯಿಗಳನ್ನೇ ಎಲೆ ಅಡಿಕೆ ಮಾಡ್ಕೊಳ್ತಾಳೆ. ಗರಿಕೆ ಹುಲ್ಲನ್ನು ತಂದು ಹೂವಂತ ತಿಳ್ಕೊಂಡು ಮತ್ತೆ ಮಣ್ಣಿನಿಂದ ಸಿಹಿ ಕಡಬುಗಳನ್ನು ಮಾಡ್ತಾಳೆ. ಆ ಹೂವಿನಿಂದ ಪೂಜೆ ಮಾಡಿ ಧೂಪ ದೀಪ ಆ ಥರ ಅದನ್ನೇ ಸಿಹಿ ಕಡಬನ್ನೇ ನೈವೇದ್ಯ ಮಾಡಿ ಮಾನಸ ಪೂಜೆ ಅಂತ ಹೇಳ್ತಾರಲ್ಲ, ಅವಳು ತುಂಬ ಭಕ್ತಿಯಿಂದ ಮಾಡ್ತಾಳೆ. ಇಂಥ ಪರಿಶುದ್ಧವಾದ ಪೂಜೆಯಿಂದ ಭಗವಂತ ಪ್ರಸನ್ನನಾಗಿ ಅವಳಿಗೆ ಅನುಗ್ರಹ ಮಾಡ್ತಾನೆ. ಅವಳು ಮಾನಸ ಪೂಜೆ ಮಾಡಿರ್ತಾಳೆ. ಕಣ್ಣು ಮುಚ್ಚಿಕೊಂಡು ಇದೇ ರೀತಿ ಪೂಜೆ ಮಾಡೋದನ್ನು ಮನಸ್ಸಲ್ಲಿ ನೆನೆಸ್ತಾ ಭಕ್ತಿಯಲ್ಲಿ ಪರವಶಳಾಗಿರ್ತಾಳೆ. ಆಮೇಲೆ ಕಣ್ಣು ಬಿಟ್ಟು ನೋಡುತ್ತಾಳೆ. ಬಂಗಾರದ ಗೋಡೆಗಳಿಗೆ ರತ್ನಖಚಿತವಾದ ಕಂಬಗಳಿರುವಂಥ ಒಂದು ದೊಡ್ಡ ಭವನ ಕಾಣಿಸ್ತದೆ. ಎಲ್ಲೆಲ್ಲೂ ನವರತ್ನ ರಾಶಿಗಳು. ಚಿತೆಯ ಮೇಲೆ ಮಲಗಿದಂಥ ಆ ಚಿತೆ ರತ್ನದ ಮಂಚದಂತೆ ಹೊಳಿತಾ ಇತ್ತಂತೆ. ರಾಜಕುಮಾರ ನಿದ್ರೆಯಿಂದ ಎದ್ದಂತೆ ಕಣ್ಣು ಬಿಟ್ಟು ನೋಡ್ತಾನೆ. ಚತುರಂಗ ಬಲವು ನಿಂತಿರ್ತದೆ. ಇದನ್ನೆಲ್ಲ ನೋಡಿ ಆಶ್ಚರ್ಯಭರಿತಳಾಗ್ತಾಳೆ. ರಾಜಕುಮಾರ ನಿದ್ದೆಯಿಂದ ಅದೇ ತಾನೇ ಎದ್ದಂತೆ ಹಾಸಿಗೆಯಿಂದ ಮೇಲೆದ್ದು ಎದುರಿಗೆ ಈ ಕನ್ಯಾಮಣಿಯನ್ನು ನೋಡಿ ಯಾರು ನೀನು ಅಂತ ಕೇಳ್ತಾನೆ. ಆಗ ಅವಳು ಸಂತೋಷಭರಿತಳಾಗಿ ತನ್ನ ಪತಿಗೆ ನಡೆದ ಈ ವೃತ್ತಾಂತವನ್ನೆಲ್ಲ ಹೇಳ್ತಾಳೆ.
ಆ ರಾಜಕುಮಾರ ಕೂಡ ಸಂತೋಷಭರಿತನಾಗ್ತಾನೆ. ಮರುದಿನ ರಾಜಭಟರು ಬಂದು ಇದೆಲ್ಲವನ್ನು ನೋಡಿ ಆಶ್ಚರ್ಯದಿಂದ ರಾಜನಿಗೆ ಈ ಎಲ್ಲ ವೃತ್ತಾಂತವನ್ನು ತಿಳಿಸ್ತಾರೆ. ರಾಜನು ಬಂದು ಮಗನನ್ನು ಗಾಢವಾಗಿ ಅಪ್ಪಿಕೊಂಡು ಸೊಸೆಯನ್ನು ಸಂಭ್ರಮದಿಂದ ಅರಮನೆಗೆ ಕರೆತರ್ತಾರೆ. ಯಥೇಚ್ಛವಾಗಿ ಬ್ರಾಹ್ಮಣ ಮುತ್ತೈದೆಯರಿಗೆ ದಾನ ಧರ್ಮಗಳನ್ನು ಕೊಡ್ತಾರೆ. ಬಹಳ ಸಂತೋಷದಿಂದ ಎಲ್ಲರೊಂದಿಗೆ ಅರಮನೆಯಲ್ಲಿ ಸುಖವಾಗಿ ಬಾಳ್ತಾರೆ. ಈ ಭೀಮೇಶ್ವರ ವ್ರತವನ್ನು ಮಾಡುವುದರಿಂದ ಪತಿಯು ಆಯುಷ್ಮಂತನಾಗುತ್ತಾನೆ. ಈ ವ್ರತ ಮಾಡಿ ಕಥೆ ಕೇಳಿದರೆ ಸ್ತ್ರೀಯರು ದೀರ್ಘ ಸುಮಂಗಲಿಯರಾಗಿ ಸಕಲ ಸಂಪತ್ತನ್ನು ಪಡೆದು ಪತಿಯೊಂದಿಗೆ ಸುಖವಾಗಿ ದೀರ್ಘಕಾಲ ಬಾಳುವಂಥ ಇದು ಒಂದು ವ್ರತ. ಯಾರಿಗೆ ಆಗುತ್ತದೋ ಅವರು ಪುರೋಹಿತರನ್ನು ಕರೆಸಿ ಮಾಡಬಹುದು. ಇಲ್ಲವಾದರೆ ಮನೆಯಲ್ಲಿಯೇ ಹೆಣ್ಣು ಮಕ್ಕಳು ತಾವೇ ಈ ಪೂಜೆಯನ್ನು ಮಾಡಿ ಈ ವ್ರತದ ಕಥೆಯನ್ನು ಓದಿ ಇದರ ಫಲದಿಂದ ಮುತ್ತೈದೆತನ, ಸುಖ, ಸಂಪತ್ತು, ಮಕ್ಕಳು ಮರಿಗಳೊಡನೆ ಸುಖವಾಗಿ ಬಾಳಲಿ ಎಂದು ಹಾರೈಸುತ್ತೇನೆ. ಇನ್ನೂ ಒಂದು ಕಥೆ ಇದೆ. ನಾವು ಭೀಮನ ಅಮಾವಾಸ್ಯೆ ಅಂತ ಹೇಳ್ತೀವಿ. ಭೀಮನ ಅಮಾವಾಸ್ಯೆ ಯಾಕೆ? ಅದಕ್ಕೂ ಒಂದು ಕಾರಣ ಇದೆ. ಮಹಾಭಾರತದ ಒಂದು ಕಥೆ ಇದೆ. ಪಾಂಡವರು ಇಂದ್ರಪ್ರಸ್ಥದಲ್ಲಿ ರಾಜಸೂಯ ಯಾಗವನ್ನು ಮಾಡಿದಾಗ ದುರ್ಯೋಧನಾದಿ ಕೌರವರು, ಕರ್ಣ, ಶಕುನಿ ಎಲ್ಲರೂ ಈ ರಾಜಸೂಯ ಯಾಗಕ್ಕೆ ಬಂದಿರ್ತಾರೆ. ಈ ಇಂದ್ರಪ್ರಸ್ಥವನ್ನು ನೋಡಿ ದುರ್ಯೋಧನನಿಗೆ ಒಂದು ಕುಯೋಚನೆ ಬರ್ತದೆ. ಇದನ್ನು ಹೇಗಾದರೂ ತಾನು ಪಡೆಯಬೇಕು ಅಂತ ಯೋಚಿಸಿ ಪಾಂಡವರನ್ನು ದ್ಯೂತವಾಡಲು ಕರೆ ಕಳುಹಿಸುತ್ತಾರೆ. ರಾಜರಾದವರು ದ್ಯೂತಕ್ಕೆ ಕರೆದಾಗ ಹೋಗಲೇಬೇಕು, ಅದು ಕೂಡ ಅವರ ಧರ್ಮ. ಅದರಂತೆ ಧರ್ಮರಾಜನು ತನ್ನ ಪತ್ನಿ ತಮ್ಮಂದಿರ ಕೂಡಿ ಹಸ್ತಿನಾಪುರಕ್ಕೆ ಬರುತ್ತಾನೆ. ಧೃತರಾಷ್ಟ್ರನಿಗೂ ಈ ಪಾಂಡವರ ಏಳಿಗೆ ಸಹಿಸಲು ಆಗುತ್ತಿರಲಿಲ್ಲ. ಅವನ ಮನಸ್ಸು ಯಾವಾಗಲೂ ತನ್ನ ಮಗನ ಕಡೆಯೇ ಎಳೆಯುತ್ತಿರುತ್ತದೆ. ಮಗನು ಯಾವುದೇ ಕೆಟ್ಟ ವಿಚಾರ ಹೇಳಿದರೂ ಮಗನು ಹೇಳಿದ್ದೇ ಸರಿ ಅನ್ನುವಂಥ ಒಂದು ಅವನ ಮನೋಭಾವ. ವಿದುರ, ಭೀಷ್ಮ, ದ್ರೋಣಾಚಾರ್ಯರು, ಕೃಪಾಚಾರ್ಯರು ಈ ದ್ಯೂತ ಕೆಟ್ಟದ್ದು ಬೇಡ ಅಂತ ಎಷ್ಟು ಹೇಳಿದರೂ ಈ ದ್ಯೂತವಾಗಲಿ ಬರೀ ವಿನೋದಕ್ಕಾಗಿ ಆಗುವಂಥದ್ದು ಅಂತ ಹೇಳ್ತಾ ಇರ್ತಾನೆ. ವಿನೋದಕ್ಕಾಗಿ ಆಡಿದರೂ ಕೂಡ ಆಟದಲ್ಲಿ ಒಂದು ಪಂದ್ಯ ಇರಲೇಬೇಕು ಅಂತ ಒಂದು ಹೇಳಿ ಪಂದ್ಯವನ್ನು ಇಡಲು ಶುರು ಮಾಡುತ್ತಾರೆ. ಧರ್ಮರಾಜನು ಈ ಪಂದ್ಯದಲ್ಲಿ ಒಂದೊಂದಾಗಿ ಪಣಕ್ಕಿಟ್ಟು ಎಲ್ಲವನ್ನೂ, ಅಂದರೆ ರಾಜ್ಯ, ಧನ, ಕನಕ, ವಸ್ತು ಎಲ್ಲವನ್ನೂ ಪಣಕ್ಕಿಟ್ಟು ಸೋಲುತ್ತಾನೆ. ಕೊನೆಗೆ ತನ್ನ ತಮ್ಮಂದಿರನ್ನು ಮತ್ತು ಪತ್ನಿಯನ್ನು ಕೂಡ ಪಂದ್ಯಕ್ಕಿಡುತ್ತಾನೆ. ಪಾಂಡವರನ್ನು ಹೀನಾಮಾನವಾಗಿ ನಡೆಸಿಕೊಳ್ಳುತ್ತಾರೆ. ದ್ರೌಪದಿಯು ಕೃಷ್ಣನಿಗೆ ಮೊರೆ ಹೋಗಿ ಈ ವಸ್ತ್ರಾಪಹರಣದಲ್ಲಿ ಅವಳು ಪಾರುಗಾಣುತ್ತಾಳೆ. ಕೊನೆಗೆ ದ್ರೌಪದಿಯು ಕೌರವರಿಗೆ ಶಾಪವನ್ನು ಕೊಡುತ್ತಾಳೆ. ಆ ಶಾಪದಿಂದ ಧೃತರಾಷ್ಟ್ರನು ಅವಳಿಗೆ ತಿರುಗಿ ಅವಳ ರಾಜ್ಯ, ಧನ, ಕನಕ, ಪತಿಯಂದಿರನ್ನು ಎಲ್ಲರನ್ನೂ ಬಿಡುಗಡೆ ಮಾಡುತ್ತಾನೆ. ಇದರಿಂದ ದುರ್ಯೋಧನನಿಗೆ ಸಮಾಧಾನವಾಗುವುದಿಲ್ಲ. ಬೇರೆ ರೀತಿ ಉಪಾಯ ಮಾಡಿ ಇನ್ನೊಮ್ಮೆ ದ್ಯೂತಕ್ಕೆ ಕರೆದು ಸೋತವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮಾಡಬೇಕು ಅಂತ ಮತ್ತೆ ಅವರನ್ನು ದ್ಯೂತಕ್ಕೆ ಕೂಡಿಸುತ್ತಾನೆ. ವಿಧಿ ಲಿಖಿತ. ಪಾಂಡವರು ಪಂದ್ಯವನ್ನು ಆಡಿ ಸೋತು ಅರಣ್ಯಕ್ಕೆ ಹೋಗಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ ಅಜ್ಞಾತವಾಸದ ಸಲುವಾಗಿ ವಿರಾಟರಾಜನ ಆಸ್ಥಾನದಲ್ಲಿ ಒಬ್ಬೊಬ್ಬರೂ ಒಂದೊಂದು ರಂಗದಲ್ಲಿ ಅವರವರು ಕೆಲಸದಲ್ಲಿ ತೊಡಗುತ್ತಾರೆ. ಆ ರಾಜ್ಯದ ರಾಜ ವೃದ್ಧನಾಗಿರ್ತಾನೆ. ಅವನ ಹೆಂಡತಿಯ ತಮ್ಮನದೇ ಎಲ್ಲ ಆಡಳಿತ ಕಾರುಬಾರು. ದ್ರೌಪದಿ ಈ ವಿರಾಟರಾಜನ ರಾಣಿಯ ವಿಧ ವಿಧ ಕೇಶವಿನ್ಯಾಸ ಮಾಡಲು ಒಪ್ಪಿಕೊಂಡು ಅವಳ ಬಳಿ ಇರುತ್ತಾಳೆ. ಈ ರಾಣಿಯ ತಮ್ಮ ಕೀಚಕ. ಇವನು ಹೇಳಿದ್ದೇ ವೇದವಾಕ್ಯ, ಆಡಿದ್ದೇ ಆಟ. ಒಂದು ಸಲ ಈ ಕೀಚಕ ಅಕ್ಕನ ಭವನಕ್ಕೆ ಬಂದಾಗ ದ್ರೌಪದಿಯನ್ನು ನೋಡಿ ಅವಳ ಮೇಲೆ ಮೋಹಗೊಳ್ಳುತ್ತಾನೆ. ಯಾವುದೇ ರೀತಿ ಎಷ್ಟೇ ಕಷ್ಟ ಆದರೂ ಇವಳನ್ನು ಪಡೆಯಲೇಬೇಕು ಅಂತ ಅವನ ಪ್ರಯತ್ನ ಮಾಡ್ತಾ ಇರ್ತಾನೆ. ಅಕ್ಕನಿಗೂ ಕೂಡ ಹೇಳ್ತಾನೆ,
ಆದರೆ ರಾಣಿ ಹೇಳ್ತಾಳೆ, ಅವಳಿಗೆ 5 ಜನ ಗಂಧರ್ವಪತಿಯರಿದ್ದಾರೆ, ಅವಳ ಸುದ್ದಿಗೆ ಹೋಗಬೇಡ, ನಿನಗೆ ಇವಳಕ್ಕಿಂತಲೂ ಸುಂದರಿಯರಾದ ಪತ್ನಿಯರನ್ನು ತರುತ್ತೇನೆ ಅಂತ ಎಷ್ಟು ಹೇಳಿದರೂ ಅವನು ಕೇಳುವುದಿಲ್ಲ. ಇವನದೇ ರಾಜ್ಯದಲ್ಲಿ ಕಾರುಬಾರು, ಇವನನ್ನು ಎದುರು ಹಾಕಿಕೊಂಡರೆ ಆಗಲಾರದು ಎಂದು ಅವಳು ಯೋಚಿಸಿ ತಮ್ಮನ ಭವನಕ್ಕೆ ಹೋಗುವಂತೆ ಅವಳಿಗೆ ಹೇಳುತ್ತಾಳೆ. ಒಂದು ಸಲ ಅವನ ಭವನಕ್ಕೆ ಹೋಗಿ ಮದ್ಯ ಕೊಟ್ಟು ಬರಲು ಹೇಳುತ್ತಾಳೆ. ದ್ರೌಪದಿಗೆ ಧರ್ಮ ಸಂಕಟಕ್ಕಿಟ್ಟುಕೊಂಡಿರುತ್ತದೆ. ಅವಳು ಭೀಮನನ್ನು ಭೆಟ್ಟಿಯಾಗಿ ತನ್ನ ಪರಿಸ್ಥಿತಿಯನ್ನು ಹೇಳಿಕೊಂಡು ತುಂಬ ಅಳುತ್ತಾಳೆ. ಆಗ ಭೀಮನು ಒಂದು ಉಪಾಯವನ್ನು ಹೇಳಿ, ನೀನು ಇಂಥ ಭವನಕ್ಕೆ ಬರಲು ಅವನಿಗೆ ಹೇಳು, ನಾನೇ ಸ್ತ್ರೀಯರ ವೇಷ ಹಾಕಿಕೊಂಡು ಅಲ್ಲಿ ಇರುತ್ತೇನೆ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡಿ ಕಳಿಸುತ್ತಾನೆ. ಅರ್ಜುನನಿಗೂ ಇದರ ಉಪಾಯವನ್ನು ಹೇಳಿ, ಈ ದಿವಸ ಉತ್ತರೆಯ ನಾಟ್ಯಕ್ಕೋಸ್ಕರ ನಾನೂ ಕೂಡ ರಾತ್ರಿಯೆಲ್ಲ ಮೃದಂಗದ ಅಭ್ಯಾಸವನ್ನು ಮಾಡುತ್ತೇನೆ ಎಂದು ಹೇಳಿ ರಾಜನಿಂದ ಪರವಾನಗಿ ತೆಗೆದುಕೊಂಡಿರುವಂಥ ತಮ್ಮನಿಗೆ ಹೇಳುತ್ತಾನೆ. ಹಗಲು ಹೊತ್ತಿನಲ್ಲಿ ಇದು ಸುಲಭವಲ್ಲ, ಜನರಿಗೂ ಕೂಡ ಇದು ತಿಳಿಯುವ ಸಂಭವ ಇರುತ್ತದೆ. ಅದಕ್ಕಾಗಿ ಭೀಮ, ಅರ್ಜುನ ಮತ್ತು ದ್ರೌಪದಿ 3 ಜನರು ಸೇರಿ ರಾತ್ರಿ ಈ ಕಾರ್ಯವನ್ನು ಮಾಡಲು ಸಿದ್ಧರಾಗುತ್ತಾರೆ. ಇತ್ತ ಕಡೆಗೆ ಭೀಮನು ಸ್ತ್ರೀ ವೇಷ ಧರಿಸಿ ಆ ಭವನಕ್ಕೆ ಹೋಗಿ ಕೂಡುತ್ತಾನೆ. ಆಗ ಕೀಚಕ ದ್ರೌಪದಿಗೋಸ್ಕರ ಸಿಂಗಾರವಾಗಿ ಬಹಳ ಸಂತೋಷದಿಂದ ಭವನಕ್ಕೆ ಬರುತ್ತಾನೆ. ದ್ರೌಪದಿಯ ಬದಲಾಗಿ ಈ ಭೀಮ ಅಂದರೆ ಬಲ್ಲವ. ಇವನನ್ನು ನೋಡಿ ಕೀಚಕನಿಗೆ ಬಹಳ ಸಿಟ್ಟು ಬರುತ್ತದೆ. ಒಬ್ಬರಿಗೊಬ್ಬರು ಹೋರಾಟ ಮಾಡುತ್ತಾರೆ. ಗುದ್ದಾಟ ಶುರುವಾಗುತ್ತದೆ. ಇಬ್ಬರು ಬಹಳ ಬಲವಾನರು. ಇವರ ಆರ್ಭಟಕ್ಕೆ ಭೂಮಿ ನಡುಗುತ್ತದೆ. 2 ಗುಡ್ಡಗಳು ಒಂದಕ್ಕೊಂದು ಘರ್ಷಣೆ ಆಗುವಂಥ ಶಬ್ದ, ಕಾಡಾನೆಗಳು ಗೀಳಿಡುವಂಥ ಶಬ್ದ, ಇದು ಯಾವುದೂ ರಾಜನಿಗೆ ಕೇಳಿಸದ ಹಾಗೆ ಅರ್ಜುನನ ಮೃದಂಗದ ಅಭ್ಯಾಸ. ರಾಜಭವನದವರಿಗೂ ಬೀದಿಯಲ್ಲಿರುವಂಥ ಜನರಿಗೂ ಯಾರಿಗೂ ಈ ಶಬ್ದ ಗೊತ್ತಾಗಿರಲಿಲ್ಲ. ಇದು ಅರ್ಜುನನ ಮರಣ ಮೃದಂಗದ ಪರಿ. ಕೀಚಕನನ್ನು ಗುದ್ದಿ ಹೊಡೆದು ಸಾಯಿಸಿ ಬೀದಿಗೆ ಎಳೆದು ತಂದು ಹಾಕುತ್ತಾನೆ. ಇದು ಯಾರು ಮಾಡಿದ್ದು ಅಂತ ಯಾರಿಗೂ ತಿಳಿಯುವುದಿಲ್ಲ. ಭೀಮ ಹಾಗೂ ಕೀಚಕ ಹೋರಾಟದಲ್ಲಿ ರಾತ್ರಿ ಸರಿದು ಬೆಳಗಾಗುವ ಹೊತ್ತು ಬಂದಿತ್ತು. ಭೀಮನು ಓಡೋಡಿ ದ್ರೌಪದಿ ಹತ್ತಿರ ಬರುತ್ತಾನೆ. ದ್ರೌಪದಿ, ನಿನ್ನ ಕಂಟಕವೆಲ್ಲ ಮುಗಿಯಿತು ಅಂತೂ ಸಂತೋಷದಿಂದ ಹೇಳುತ್ತಾನೆ. ಆಗ ದ್ರೌಪದಿ ಭೀಮನನ್ನು ಕೂಡಿಸಿ ಪಾದ ತೊಳೆದು ಗಂಡನ ಪೂಜೆ ಮಾಡಿ ಆರತಿ ಎತ್ತಿ ಸಿಹಿಯನ್ನು ತಿನ್ನಿಸುತ್ತಾಳೆ. ನೀನು ನನಗೆ ಯಾವಾಗಲೂ ರಕ್ಷಣೆ ಮಾಡ್ತಿರ್ತೀಯಂತ ಭಕ್ತಿಯಿಂದ ನಮಸ್ಕಾರ ಮಾಡುತ್ತಾಳೆ. ಹೀಗೆ ದ್ರೌಪದಿಯ ಕಷ್ಟವನ್ನು ಭೀಮನು ಪರಿಹಾರ ಮಾಡುತ್ತಾನೆ. ಭೀಮನು ಕೀಚಕನನ್ನು ಕೊಂದಿದ್ದು ಅಮಾವಾಸ್ಯೆಯ ಬೆಳಗು ಜಾವದಲ್ಲಿ. ಅದಕ್ಕಾಗಿ ಇದನ್ನು ಭೀಮನ ಅಮಾವಾಸ್ಯೆ ಅಂತ ಕರೀತಾ ಇದ್ದಾರೆ. ಭೀಮೇಶ್ವರನ ಕೃಪೆಗೆ ಪಾತ್ರರಾಗಿ ಅವನ ಆಶೀರ್ವಾದವನ್ನು ಪಡೆಯಲು ಈ ಭೀಮೇಶ್ವರ ಪೂಜೆ ಎಲ್ಲ ಸುಮಂಗಲಿಯರಿಗೂ ಇದು ಮಹತ್ವಪೂರ್ಣ. ಸರ್ವೇ ಜನ ಸುಖಿನೋ ಭವಂತು. ಸರ್ವಂ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.